ಎನ್.ಪಿ.ಕೆ ಅಂದ್ರೆ ಎನ್.ಪಿ.ಕೆ ಎಂಬುದು ನೈಟ್ರೋಜನ್ ಎನ್, ಫಾಸ್ಫರಸ್ ಪಿ, ಮತ್ತು ಪೊಟ್ಯಾಷಿಯಂ ಕೆ ಎಂಬ 3 ಪ್ರಮುಖ ಪೋಷಕಾಂಶಗಳ ಸಂಕ್ಷಿಪ್ತ ರೂಪವಾಗಿದೆ. ಇವು ಎಲ್ಲಾ ಪೋಷಕಾಂಶಗಳಿಂದ ಕೂಡಿದ ರಾಸಾಯನಿಕ ಗೊಬ್ಬರ, ಗಳಲ್ಲಿ ಮುಖ್ಯವಾದವು. ಎನ್.ಪಿ.ಕೆ ಅಡಿಕೆ ತೋಟಕ್ಕೆ ಹೇಗೆ ಸಹಾಯಕ? 1. ನೈಟ್ರೋಜನ್ ಎನ್, ಸಸಿಯ ಮೇಲ್ಭಾಗದ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುತ್ತದೆ. ಹಸಿರು ಎಲೆಗಳ ಬೆಳವಣಿಗೆ ಮತ್ತು ಕೊಂಬೆ ವೃದ್ಧಿಗೆ ಮುಖ್ಯ. 2. ಫಾಸ್ಫರಸ್ ಪಿ, ಬೇರುಗಳ ಬೆಳವಣಿಗೆ ಮತ್ತು ಹೂಗುಚ್ಛದ ಉಂಟಾಗುವಿಕೆಗೆ ಸಹಾಯ ಮಾಡುತ್ತದೆ. ಒಳ್ಳೆಯ ಹಣ್ಣಿನ ಉತ್ಪಾದನೆಗೆ ಇದು ಅಗತ್ಯ. 3. ಪೊಟ್ಯಾಷಿಯಂ ಕೆ, ಸಸ್ಯದ ಒಟ್ಟಾರೆ ಆರೋಗ್ಯ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಣ್ಣು ಗಟ್ಟಿಯಾಗಲು, ಉತ್ತಮ ಗುಣಮಟ್ಟ ಪಡೆಯಲು ಸಹಾಯ ಮಾಡುತ್ತದೆ. ಅಡಿಕೆ ತೋಟಕ್ಕೆ ಎನ್.ಪಿ.ಕೆ ಬಳಕೆ ಹೇಗೆ ಮಾಡಬೇಕು? ಅಡಿಕೆ ಗಿಡದ ಪ್ರಗತಿ ಹಂತವನ್ನು ಅವಲಂಬಿಸಿ ಎನ್.ಪಿ.ಕೆ ಗೊಬ್ಬರದ ಪ್ರಮಾಣ ಬದಲಾಗುತ್ತದೆ. ಸೇಚನೆ ಇರುವ ತೋಟ 1 ರಿಂದ 3 ವರ್ಷ ಕಿರು ಗಿಡಗಳು, ಪ್ರತಿ ಗಿಡಕ್ಕೆ 100 ರಿಂದ 50, 100 ಗ್ರಾಂ ಎನ್.ಕೆ ವರ್ಷಕ್ಕೆ 2 ಬಾರಿ. 4 ರಿಂದ 10 ವರ್ಷ ಬೆಳೆದು ಬರುವ ಗಿಡಗಳು, 200 ರಿಂದ 100, 200 ಗ್ರಾಂ ವರ್ಷಕ್ಕೆ 2 ಬಾರಿ. 10 ವರ್ಷ ಮೇಲ್ಪಟ್ಟ ಪೈಕಿ, ಸಂಪೂರ್ಣ ಬೆಳೆದ ಗಿಡ, 300, 150 ರಿಂದ 300 ಗ್ರಾಂ ವರ್ಷಕ್ಕೆ 2 ಬಾರಿ. ಸೇಚನೆ ಇಲ್ಲದ ತೋಟ, ಪ್ರಮಾಣ ಸ್ವಲ್ಪ ಕಡಿಮೆಯಾಗಬಹುದು, ಆದರೆ ಪ್ರತಿ ವರ್ಷ 2 ಬಾರಿ ಸುರಿಮಳೆಯ ಮುಂಚಿತವಾಗಿ ಎನ್.ಪಿ.ಕೆ ಗೊಬ್ಬರ ನೀಡುವುದು ಒಳ್ಳೆಯದು. ಇತರ ಪೋಷಕಾಂಶಗಳು ಜಿಂಕ್, ಬೋರೆನ್, ಬಿ, ಕ್ಯಾಲ್ಸಿಯಂ, Ca, ಮತ್ತು ಗಂಧಕ ಎಸ್ ಅಗತ್ಯವಿರುವುದರಿಂದ ಮಣ್ಣು ಪರೀಕ್ಷಿಸಿ ಸೂಕ್ತ ಗೊಬ್ಬರವನ್ನು ಸೇರಿಸಬೇಕು. ನೀರು ಲಭ್ಯತೆ, ಮಣ್ಣಿನ ರಾಸಾಯನಿಕ ಗುಣಗಳು, ಹವಾಮಾನ ಅವಲಂಬಿಸಿ ಗೊಬ್ಬರದ ಪ್ರಮಾಣ ಬದಲಾಯಿಸಬಹುದು. ತಿಳಿಯಬೇಕಾದ್ದು, ಗೊಬ್ಬರವನ್ನು ಯಾದೃಚ್ಛಿಕವಾಗಿ ಬಳಸದೆ, ಮಣ್ಣಿನ ಪರೀಕ್ಷೆ ಮಾಡಿಸಿಕೊಂಡು ಸರಿಯಾದ ಪ್ರಮಾಣವನ್ನು ಬಳಸಿ, ಉತ್ತಮ ಬೆಳೆಯನ್ನ ಪಡೆಯಬಹುದು. ಅಡಿಕೆ ತೋಟದಲ್ಲಿ ಎನ್.ಪಿ.ಕೆ ಗೊಬ್ಬರದ ಮಹತ್ವ ಹಾಗೂ ಅನುಸರಿಸಬೇಕಾದ ವಿಧಾನಗಳು. 1. ಎನ್.ಪಿ.ಕೆ ಪ್ರತ್ಯೇಕ ಪ್ರಭಾವಗಳು ಅಡಿಕೆ ಗಿಡದಲ್ಲಿ. ನೈಟ್ರೋಜನ್ ಎನ್, ಹಸಿರು ಎಲೆಗಳು ಕಳೆದುಕೊಳ್ಳಬಾರದು, ಹೊಸ ಪಲ್ಲವಗಳು ಚೆನ್ನಾಗಿ ಬೆಳೆಯಬೇಕು, ಹಾಗೂ ಫೋಟೋಸಿಂಥಸಿಸ್ ಸುಗಮವಾಗಬೇಕು. ಫಾಸ್ಫರಸ್ ಪಿ, ಬೇರುಗಳ ಅಭಿವೃದ್ಧಿಗೆ ಮುಖ್ಯ. ನವೀನ ಗಿಡಗಳು ಬೇಗನೆ ಬೆಳೆಯಲು ಸಹಾಯ ಮಾಡುತ್ತದೆ. ಪೊಟ್ಯಾಷಿಯಂ ಕೆ, ಹಣ್ಣುಗಳ ಗುಣಮಟ್ಟ, ಗಟ್ಟಿತನ, ಮತ್ತು ಸಸ್ಯದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 2. ಗೊಬ್ಬರ ವಿತರಣೆಯ ಸರಿಯಾದ ವಿಧಾನ, ಅಪ್ಲಿಕೇಶನ್ ಮೆಥಡ್. ಎ. ಗೊಬ್ಬರವನ್ನು ಯಾವಾಗ ಹಾಕಬೇಕು? ಅಡಿಕೆ ಗಿಡಕ್ಕೆ ಎನ್.ಪಿ.ಕೆ ಗೊಬ್ಬರವನ್ನು ಸಾಮಾನ್ಯವಾಗಿ 4 ಹಂತಗಳಲ್ಲಿ ಹಂಚಿ ಹಾಕುವುದು ಉತ್ತಮ. 1. ಮೇ, ಜೂನ್, ಮೊದಲ ಮಳೆಯ ನಂತರ. 2. ಸೆಪ್ಟೆಂಬರ್, ಅಕ್ಟೋಬರ್, ಮಳೆಗೆ ನಂತರ ಮಣ್ಣು ತೇವವಿರುವಾಗ. 3. ಜನವರಿ, ಫೆಬ್ರವರಿ, ಬೇಸಿಗೆ ಮುಂಚಿನ ಹಂತದಲ್ಲಿ. 4. ಏಪ್ರಿಲ್, ಬೇಸಿಗೆ ಮುಗಿಯುವ ಮೊದಲು, ನೀರಾವರಿ ಇದ್ದರೆ. ಬಿ. ಹೇಗೆ ಹಾಕಬೇಕು? ಗಿಡದ 1 ಮೀಟರ್ ಚೌಕಟ್ಟಿನೊಳಗೆ, ರೂಟ್ ಝೋನ್, ಉಳಿದ ಕಸದ ಸ್ವಚ್ಛತೆ ಮಾಡಿ ಒಂದು ಸುತ್ತು 25 ರಿಂದ 30 ಮೀ ಆಳಕ್ಕೆ, ರಿಂಗ್ ಮೆಥಡ್, ಗೊಬ್ಬರ ಹಾಕಿ ಮಣ್ಣಿನಿಂದ ಮುಚ್ಚಬೇಕು. ಗೊಬ್ಬರ ಹಾಕಿದ ನಂತರ ಮಣ್ಣು ಒಣಗದಂತೆ ನೋಡಿಕೊಳ್ಳಬೇಕು. ಮೂಲ, ಒರ್ಗ್ಯಾನಿಕ್ ಮ್ಯಾನ್ಯೂರ್, ಹಾಗೂ ರಾಸಾಯನಿಕ ಗೊಬ್ಬರ ಇದರ ಸಮತೋಲನ ಕಾಪಾಡುವುದು ಅತ್ಯಗತ್ಯ. 3. ಆಯಾ ಹಂತದ ಪ್ರಕಾರ ಗೊಬ್ಬರದ ಪ್ರಮಾಣ. ಜೈವಿಕ ಗೊಬ್ಬರವಾಗಿ ಮೇಲುಗೊಬ್ಬರ, ಫಾರ್ಮ್ಯಾರ್ಡ್ ಮ್ಯಾನ್ಯೂರ್, FYM, ನೆಟ್ಟಣಗೊಬ್ಬರ, ಕಾಂಪೋಸ್ಟ್, ಹಸಿರು ಗೊಬ್ಬರ, ಗ್ರೀನ್ ಮ್ಯಾನ್ಯೂರ್ ಬಳಸಬಹುದು. 4. ಹೆಚ್ಚುವರಿ ಪೋಷಕಾಂಶಗಳ ಅಗತ್ಯತೆ, ಮೈಕ್ರೋನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್. ಎನ್.ಪಿ.ಕೆ ಜೊತೆಗೆ ಇತರೆ ಸೂಕ್ಷ್ಮ ಪೋಷಕಾಂಶಗಳು ಕೂಡ ಅಡಿಕೆ ತೋಟದ ಬೆಳವಣಿಗೆಗೆ ಮುಖ್ಯ. ಜಿಂಕ್, ಎಲೆಗಳು ಹಳದಿಯಾಗುವುದು ತಪ್ಪಿಸಲು ಜಿಂಕ್ ಸಲ್ಫೇಟ್ 0.5% ಸ್ಪ್ರೇ ಮಾಡಬಹುದು. ಬೋರೆನ್, ಬಿ, ಹೂ ಹಾನಿ, ಹಣ್ಣು ಕುಗ್ಗುವುದು ತಪ್ಪಿಸಲು ಬೋರಾಕ್ಸ್ 0.2% ಸ್ಪ್ರೇ ಮಾಡಬಹುದು. ಮ್ಯಾಗ್ನೀಷಿಯಂ, Mg, ಎಲೆಗಳ ಹಸಿರು ಪಿಗ್ಮೆಂಟ್ ಹೆಚ್ಚಿಸಲು ಮ್ಯಾಗ್ನೀಷಿಯಂ ಸಲ್ಫೇಟ್ 0.5% ಸ್ಪ್ರೇ ಮಾಡಬಹುದು. ಗಂಧಕ ಎಸ್, ಹುಣ್ಣು ಗಿಡಗಳಿಗೆ ರೋಗನಿರೋಧಕ ಶಕ್ತಿ ನೀಡಲು ಕ್ಯಾಲ್ಸಿಯಂ ಸಲ್ಫೇಟ್ ಅಥವಾ ಗಂಧಕ ಗೊಬ್ಬರ ಸೇರಿಸಬಹುದು. 5. ನೀರಾವರಿ ಮತ್ತು ಗೊಬ್ಬರದ ಸಹಕಾರ. ನೀರಾವರಿ ತೋಟಗಳಲ್ಲಿ ಎನ್.ಪಿ.ಕೆ ಶೇಖರಣೆ ಹೆಚ್ಚು, ಆದ್ದರಿಂದ ವರ್ಷಕ್ಕೆ 3 ರಿಂದ 4 ಬಾರಿ ಪಾಲುವ ಗೊಬ್ಬರ, ಸ್ಪ್ಲಿಟ್ ಡೋಸಸ್, ವಿತರಿಸಬಹುದು. ತೇವ ಇಲ್ಲದ ತೋಟಗಳಲ್ಲಿ ಮಳೆಯ ಮೊದಲು ಮತ್ತು ನಂತರ ಮಾತ್ರ ಗೊಬ್ಬರ ನೀಡುವುದು ಉತ್ತಮ. 6. ಆಯಾ ಹವಾಮಾನ ಮತ್ತು ಮಣ್ಣಿನ ಪ್ರಕಾರ ಗೊಬ್ಬರದ ಬದಲಾವಣೆ. ಚಿಕ್ಕ ಮಣ್ಣಿನಲ್ಲಿ, ಲೈಟ್ ಸೋಯಿಲ್, ಗೊಬ್ಬರವನ್ನು 3 ರಿಂದ 4 ಹಂತಗಳಲ್ಲಿ ಹಾಕುವುದು ಉತ್ತಮ. ಗಟ್ಟಿ ಮಣ್ಣಿನಲ್ಲಿ, ಕ್ಲೇ ಸೋಯಿಲ್, ಗೊಬ್ಬರವನ್ನು 2 ರಿಂದ 3 ಹಂತಗಳಲ್ಲಿ ಹಾಕಬಹುದು,
ನೀರು ಅತಿಯಾಗಿ ನಿಂತುಹೋಗದಂತೆ ನೋಡಿಕೊಳ್ಳಬೇಕು. ಭಾರೀ ಮಳೆಯ ಪ್ರದೇಶಗಳಲ್ಲಿ ನೀರಿನಿಂದ ಗೊಬ್ಬರ ಕೊಳವೆ ಮುಚ್ಚಿಕೊಂಡು ಬಿಟ್ಟರೆ ಗೊಬ್ಬರ ಪರಿಣಾಮ ಕಡಿಮೆಯಾಗಬಹುದು. ಆದ್ದರಿಂದ ಮೈಕ್ರೋಡೋಸ್ ಗಾಗಿ ಸ್ಪ್ಲಿಟ್ ಅಡ್ಮಿನಿಸ್ಟ್ರೇಷನ್ ಮಾಡಬಹುದು. 7. ಸಮಗ್ರ ಮಣ್ಣು ಪರೀಕ್ಷೆ, ಸಾಯಿಲ್ ಟೆಸ್ಟಿಂಗ್ ಅಂಡ್ ಫರ್ಟಿಲೈಸರ್ ಕರೆಕ್ಷನ್. ವರ್ಷಕ್ಕೆ ಒಮ್ಮೆಗೆ ಮಣ್ಣು ಪರೀಕ್ಷೆ ಮಾಡಿಸಿಕೊಂಡು ಗೊಬ್ಬರ ಪ್ರಮಾಣ ಸರಿಹೊಂದಿಸುವುದು ಒಳ್ಳೆಯದು. ಮಣ್ಣಿನ pH ಮಟ್ಟ 5.5 ರಿಂದ 6.5 ಇರಬೇಕು. ಹೆಚ್ಚು ಆಮ್ಲೀಯ ಅಸಿಡಿಕ್ ಇದ್ದರೆ ಚೂನಿಮಣ್ಣು, ಲೈಮ್ ಸೇರಿಸಬಹುದು. ಹೆಚ್ಚಿನ ಮರಳು ಮಣ್ಣಿನಲ್ಲಿ ಸಾವಯವ ಗೊಬ್ಬರ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೆಚ್ಚಿಸಬೇಕು. ಸಾರಾಂಶ: NPK ಗೊಬ್ಬರ ಸರಿಯಾದ ಪ್ರಮಾಣದಲ್ಲಿ ಬಳಸಿದರೆ ಅಡಿಕೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ. ಹಣ್ಣುಗಳ ಗುಣಮಟ್ಟ ಮತ್ತು ಸಂಗ್ರಹ ಪ್ರಮಾಣ ಯೀಲ್ಡ್ ಹೆಚ್ಚಾಗುತ್ತದೆ. ಜೈವಿಕ ಮತ್ತು ರಾಸಾಯನಿಕ ಗೊಬ್ಬರಗಳ ಸಮತೋಲನ ಉತ್ತಮ ಫಲಿತಾಂಶ ನೀಡುತ್ತದೆ. ಮಣ್ಣಿನ ಪರೀಕ್ಷೆ, ಹವಾಮಾನ, ನೀರಾವರಿ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಸರಿಯಾದ ನಿರ್ವಹಣೆ ಮೂಲಕ ಅಡಿಕೆ ತೋಟದ ಆರೋಗ್ಯವನ್ನು ಸುಧಾರಿಸಬಹುದು. ನೀವು ನಿಮ್ಮ ತೋಟದ ಭೂಪ್ರದೇಶ ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ಹೆಚ್ಚು ಪ್ರಭಾವಿ ಗೊಬ್ಬರ ಯೋಜನೆ ಬೇಕಾದರೆ ನಾನು ಸಹಾಯ ಮಾಡಬಹುದು. ಅಡಿಕೆ ತೋಟದಲ್ಲಿ NPK ಗೊಬ್ಬರದ ಉಪಯೋಗ ಹಾಗೂ ಪೂರಕ ನಿರ್ವಹಣೆ. 1. ಗೊಬ್ಬರದ ಅವಶ್ಯಕತೆ ಏಕೆ? ಅಡಿಕೆ ಸಸ್ಯವು ನಿರಂತರವಾಗಿ ಪೋಷಕಾಂಶಗಳನ್ನು ಮಣ್ಣಿನಿಂದ ತೆಗೆದುಕೊಂಡು ಬೆಳೆಯುತ್ತದೆ. ಆದರೆ ಮಣ್ಣುಗಳಲ್ಲಿ ಪೋಷಕಾಂಶಗಳ ಹಾನಿ ಮತ್ತು ಕುಗ್ಗುವಿಕೆ ಆಗಬಹುದು. ಇದನ್ನು ಸರಿಪಡಿಸಲು NPK ಗೊಬ್ಬರವನ್ನು ಸಮತೋಲನದಲ್ಲಿ ಪೂರೈಸುವುದು ಅಗತ್ಯ. 2. NPK ಗೊಬ್ಬರದ ಉತ್ತಮ ಬಳಕೆ, ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ ಫರ್ಟಿಲೈಸರ್ ಅಪ್ಲಿಕೇಶನ್. 1. ಮಣ್ಣಿನ ತಪಾಸಣೆ, ಸಾಯಿಲ್ ಟೆಸ್ಟಿಂಗ್. ಮಣ್ಣಿನ pH, ಜೈವಿಕ ಅಂಶಗಳು, ಲಭ್ಯವಿರುವ ಪೋಷಕಾಂಶಗಳು ಪರೀಕ್ಷಿಸಿ, ಅದಕ್ಕೆ ಅನುಗುಣವಾಗಿ ಗೊಬ್ಬರ ಬಳಸಿ. 2. ಸಮಯೋಚಿತ ಗೊಬ್ಬರ ಬಳಕೆ, ಮಳೆಗಾಲದ ಮೊದಲು ಮತ್ತು ನಂತರ 2 ರಿಂದ 3 ಹಂತಗಳಲ್ಲಿ ಗೊಬ್ಬರ ಹಾಕುವುದು ಉತ್ತಮ. 3. ಮರಳಿನ ಮಣ್ಣಿನಲ್ಲಿ, ಕಡಿಮೆ ಪ್ರಮಾಣದಲ್ಲಿ ಆದರೆ ಹೆಚ್ಚು ಬಾರಿ, ಸ್ಪ್ಲಿಟ್ ಡೋಸ್ ಗೊಬ್ಬರ ಹಾಕುವುದು ಉತ್ತಮ. 4. ಬೇಸಿಗೆ ಕಾಲದಲ್ಲಿ, ನೀರಾವರಿ ಇದ್ದರೆ ಮಾತ್ರ ಗೊಬ್ಬರ ಹಾಕುವುದು, ಇಲ್ಲದಿದ್ದರೆ ಮಳೆಗಾಲದ ಮೊದಲು ಮಾತ್ರ ಹಾಕುವುದು ಉತ್ತಮ. 3. ಗೊಬ್ಬರದ ಸರಿಯಾದ ಪ್ರಮಾಣ ಹಾಗೂ ಹಂತಗಳು. ಎ. ಗಿಡದ ವಯಸ್ಸು ಮತ್ತು ಗೊಬ್ಬರ ಪ್ರಮಾಣ ಫಾರ್ ಪ್ಲಾಂಟ್ ಬೇಸಿಸ್. ಬಿ. ಗೊಬ್ಬರದ ವಿತರಣೆಯ ಸರಿಯಾದ ವಿಧಾನ. ಗಿಡದ ಬೇರು ವಲಯದ ರೂಟ್ ಝೋನ್ ಸುತ್ತಲೂ 30 ಸೆಂ. ಮೀ ಆಳಕ್ಕೆ ಗೊಬ್ಬರ ಹಾಕಿ ಮಣ್ಣಿನಿಂದ ಮುಚ್ಚಬೇಕು. ಗೊಬ್ಬರ ಹಾಕಿದ ನಂತರ ಮೃದುವಾದ ನೀರಾವರಿ ನೀಡುವುದು ಉತ್ತಮ. ಹೆಚ್ಚು ಮಳೆಯ ಪ್ರದೇಶಗಳಲ್ಲಿ ಸ್ಪ್ಲಿಟ್ ಅಪ್ಲಿಕೇಶನ್, ಹರಿದು ಹಾಕುವುದು, ಮಾಡುವುದು ಸೂಕ್ತ. 4. ಹೆಚ್ಚುವರಿ ಪೋಷಕಾಂಶಗಳ ನಿರ್ವಹಣೆ. NPK ಜೊತೆಗೆ ಇತರೆ ಸೂಕ್ಷ್ಮ ಪೋಷಕಾಂಶಗಳ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊರತೆಯನ್ನು ತಡೆಯಲು ಅವುಗಳ ಬಳಕೆ ಅಗತ್ಯ. 5. ಗೊಬ್ಬರ ಮತ್ತು ನೀರಾವರಿಯ ಸಂಬಂಧ. ನೀರಾವರಿ ಇದ್ದರೆ 3 ರಿಂದ 4 ಬಾರಿ ಗೊಬ್ಬರವನ್ನು ಹರಿದು, ಸ್ಪ್ಲಿಟ್ ಡೋಸ್ ಹಾಕುವುದು ಉತ್ತಮ. ನೀರಾವರಿ ಇಲ್ಲದ ತೋಟಗಳಲ್ಲಿ, ಮಳೆಗಾಲದ ಆರಂಭ ಮತ್ತು ಮಧ್ಯದಲ್ಲಿ ಗೊಬ್ಬರ ನೀಡುವುದು ಉತ್ತಮ. ಅಧಿಕ ಮಳೆಯ ಪ್ರದೇಶದಲ್ಲಿ, ಗೊಬ್ಬರ ಕೊಳವೆ ಮುಚ್ಚಿಕೊಂಡು ಹೋಗಬಾರದು, ನೀರು ನಿಂತುಹೋಗದಂತೆ ನೋಡಿಕೊಳ್ಳಿ. 6. ಮಣ್ಣಿನ ಪ್ರಕಾರ ಮತ್ತು ಗೊಬ್ಬರದ ಬದಲಾವಣೆ. ಮೇಲ್ಮಟ್ಟ ಮಣ್ಣು ಕಡಿಮೆಯಾಗಿರುವ ತೋಟದಲ್ಲಿ, ಶಲೋ ಸೋಯಿಲ್, ಗೊಬ್ಬರ ಕಡಿಮೆ ಪ್ರಮಾಣದಲ್ಲಿ ಆದರೆ ಹೆಚ್ಚು ಬಾರಿ, ಸ್ಪ್ಲಿಟ್ ಡೋಸ್ ನೀಡುವುದು ಉತ್ತಮ. ಗಟ್ಟಿ ಮಣ್ಣಿನಲ್ಲಿ, ಕ್ಲೇ ಸೋಯಿಲ್, ಗೊಬ್ಬರ 2 ರಿಂದ 3 ಹಂತಗಳಲ್ಲಿ ಹಾಕಬಹುದು, ನೀರು ನಿಂತುಹೋಗದಂತೆ ನೋಡಿಕೊಳ್ಳಬೇಕು. ಮೇಲ್ಮಟ್ಟ ಉರಿದ ಮಣ್ಣಿನಲ್ಲಿ, ಜೈವಿಕ ಗೊಬ್ಬರ ಹೆಚ್ಚಿಸಿ, ಹಸಿರು ಗೊಬ್ಬರ ಬಳಸುವುದು ಉತ್ತಮ. 7. ಸಮಗ್ರ ಗೊಬ್ಬರ ನಿರ್ವಹಣೆ, ಇಂಟಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ INM. ರಾಸಾಯನಿಕ ಗೊಬ್ಬರ ಸಂಕಲನ, ಜೈವಿಕ ಗೊಬ್ಬರ ಸಂಕಲನ, ಸೂಕ್ಷ್ಮ ಪೋಷಕಾಂಶಗಳ ಸಮತೋಲನವೇ ಉತ್ತಮ ಫಲಿತಾಂಶ ನೀಡುತ್ತದೆ. ಮಣ್ಣಿನ ಆರೋಗ್ಯ ನಿರ್ವಹಣೆಗೆ ಜೈವಿಕ ಗೊಬ್ಬರ ಹೆಚ್ಚಿಸುವುದು ಸೂಕ್ತ. ಮಣ್ಣು ಪರೀಕ್ಷೆಯ ಆಧಾರದಲ್ಲಿ ಗೊಬ್ಬರದ ಪ್ರಮಾಣ ಹೊಂದಿಸಿಕೊಳ್ಳುವುದು ಒಳ್ಳೆಯದು. ನಿಮ್ಮ ತೋಟದ ನಿರ್ದಿಷ್ಟ ಪರಿಸ್ಥಿತಿಗೆ ಅನುಗುಣವಾಗಿ ಗೊಬ್ಬರ ಯೋಜನೆ ರೂಪಿಸಲು ನೀವು ಹೆಚ್ಚಿನ ಮಾಹಿತಿಯನ್ನು ನೀಡಿದರೆ ನಾನು ಸಹಾಯ ಮಾಡಬಹುದು ಎಂದು ಹೇಳುತ್ತಾ ನಮ್ಮ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸಿದ್ದೇನೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.